ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡೋರಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾವಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ರೈಲ್ವೆ ಸ್ಟೇಷನ್ ಅಲ್ಲಿರುವಂತಹ ಎಸಿ ವೇಟಿಂಗ್ ರೂಮ್ ಫೆಸಿಲಿಟಿ. ಇಂಡಿಯನ್ ರೈಲ್ವೇಸ್ ಕಳೆದ ಕೆಲ ವರ್ಷದ ಹಿಂದೆ ಈ ಎಸಿ ವೇಟಿಂಗ್ ರೂಮ್ ಫೆಸಿಲಿಟಿನ ಹೆಚ್ಚು ಜನ ಸೇರುವಂತ ರೈಲ್ವೆ ಸ್ಟೇಷನ್ಗಳಲ್ಲಿ ಓಪನ್ ಮಾಡಿದೆ. ನಾವಿವತ್ತು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತದ್ದು ತ್ರಿಶೂರ್ ರೈಲ್ವೆ ಸ್ಟೇಷನ್ ನ ಎಸಿ ವೇಟಿಂಗ್ ರೂಮ್. ನೀವು ಟ್ರಾವೆಲ್ ಮಾಡುವಂತ ಟ್ರೈನ್ ಏನಾದ್ರೂ ಡಿಲೇ ಆಯ್ತು ಅಥವಾ ನೀವೇ ರೈಲ್ವೆ ಸ್ಟೇಷನ್ಗೆ ಬೇಗ ಬಂದಿದ್ರೆ ಈ ಎಸಿ ವೇಟಿಂಗ್ ರೂಮ್ ಅಲ್ಲಿ ನೀವು ವೇಟ್ ಮಾಡ್ಕೋಬಹುದು. PNR ಅಥವಾ UTS ನಂಬರ್ ನೀಡಿ ನೀವು ಎಸಿ ವೇಟಿಂಗ್ ರೂಮ್ಗೆ ಎಂಟರ್ ಆಗಬಹುದು. ತ್ರಿಶೂರ್ ರೈಲ್ವೆ ಸ್ಟೇಷನ್ ಅಲ್ಲಿ 1 ಅವರ್ಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಸ್ಟೇಷನ್ ಟು ಸ್ಟೇಷನ್ ಇದು ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಈ ಎಸಿ ವೇಟಿಂಗ್ ರೂಮ್ ಅಲ್ಲಿ ನಿಮ್ಗೆ ಕೂತ್ಕೊಳ್ಳಕ್ಕೆ ಸೋಫಾ ಇದೆ. ಅದಾದ್ಮೇಲೆ ಪ್ರತಿ ಸೋಫಾ ಚೇರ್ಗುನು ನಿಮ್ಗೆ ಡೆಡಿಕೇಟೆಡ್ ಚಾರ್ಜಿಂಗ್ ಸ್ಲಾಟ್ ಇದೆ. ಜೊತೆಗೆ ಫ್ರೀ ವೈಫೈ ಫೆಸಿಲಿಟಿ ಕೂಡ ಈ ಎಸಿ ವೇಟಿಂಗ್ ರೂಮ್ ಅಲ್ಲಿ ಇರುತ್ತೆ. ಈ ಎಸಿ ವೇಟಿಂಗ್ ರೂಮ್ ಅಲ್ಲಿ ಚಿಕ್ಕ ಶಾಪ್ ಕೂಡ ಇರುತ್ತೆ. ನಿಮ್ಗೆ ಟೀ ಸ್ನಾಕ್ಸ್ ಏನಾದ್ರು ಬೇಕಂದ್ರೆ ಇಲ್ಲಿ ತಗೋಬಹುದು. ಅದೇ ರೀತಿ ಫ್ರೆಶ್ ಅಪ್ ಆಗೋಕೆ ಒಳ್ಳೆ ವಾಶ್ರೂಮ್ ಫೆಸಿಲಿಟಿ ಕೂಡ ಈ ಎಸಿ ವೇಟಿಂಗ್ ರೂಮ್ ಅಲ್ಲಿ ಲೇಡೀಸ್ ಮತ್ತು ಜೆಂಟ್ಸ್ ಗೂ ಸೆಪರೇಟ್ ಆಗಿ ಇರುತ್ತೆ. ಈ ತ್ರಿಶೂರ್ ವೇಟಿಂಗ್ ರೂಮ್ ಅಲ್ಲಿ ಒಂದು ಸ್ಮಾಲ್ ಲೈಬ್ರರಿ ಕೂಡ ಇದೆ. ಅದಲ್ಲದೆ ಕೆಲವು ಫೆಸಿಲಿಟಿಗಳು ಸ್ಟೇಷನ್ ಟು ಸ್ಟೇಷನ್ ವೇರಿ ಆಗ್ತಾ ಹೋಗುತ್ತೆ. ಟ್ರೈನ್ ಡಿಲೇ ಆದಾಗ ಅಥವಾ ನೀವೇನಾದ್ರೂ ಸ್ಟೇಷನ್ಗೆ ಬೇಗ ಬಂದಿದ್ದಾಗ ರೆಸ್ಟ್ ಮಾಡೋಕೆ ಇದೊಂದು ಒಳ್ಳೆ ಫೆಸಿಲಿಟಿ ಅಂತ ನಾನು ಹೇಳ್ತೀನಿ. ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಚಾನ್ಸ್ ಸಿಕ್ಕಿದ್ರೆ ಈ ಎಸಿ ವೇಟಿಂಗ್ ರೂಮ್ ಅಲ್ಲಿ ಕೂಡ ರೆಸ್ಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.